ನಮಸ್ಕಾರ. ಸನಾತನ ಮಾರ್ಗ ವಾಸ್ತು ವಿಚಾರಗಳಿಗೆ ಸುಸ್ವಾಗತ. ವಾಸ್ತು ಮತ್ತು ಜ್ಯೋತಿಷಕ್ಕೆ ಇರುವಂತಹ ಸಂಬಂಧವನ್ನ ತಿಳಿಯೋಣ. ವಾಸ್ತುಶಾಸ್ತ್ರವು ಆ ಮನೆಯಲ್ಲಿ ವಾಸಿಸುವವರಿಗೆ ಪ್ರಕೃತಿ ಶಕ್ತಿಗಳ ಸಮತೋಲನವನ್ನು ಕಾಪಾಡುತ್ತದೆ. ಉದಾಹರಣೆಗೆ, ಆಗ್ನೇಯ ದಿಕ್ಕಿನಲ್ಲಿ ಇರುವಂತಹ ಅಡುಗೆ ಮನೆಯಲ್ಲಿ ಅಗ್ನಿಯ ಚಟುವಟಿಕೆಯನ್ನ ಮಾಡುವುದರಿಂದ ಅಲ್ಲಿ ವಾಸಿಸುವವರಿಗೆ ಅಗ್ನಿಯ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಈ ಅಗ್ನಿಶಕ್ತಿಯು ನಮ್ಮ ದೇಹದಲ್ಲಿ ಪ್ರಾಣಶಕ್ತಿಯ ಚಲನೆ, ಹೃದಯದ ಚಟುವಟಿಕೆ, ಪರಿಚಲನೆ, ನರಮಂಡಲವನ್ನು ಪ್ರತಿನಿಧಿಸುವುದರಿಂದ ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿಗೆ ಸಂಬಂಧಿಸಿದ ಅಡುಗೆ ಮನೆಯನ್ನು ಮಾಡದೆ ಶೌಚಾಲಯ, ನೀರಿನ ಸಂಪ್ ಮುಂತಾದ ಜಲತತ್ವಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಮಾಡಿದಾಗ ಆ ವಲಯದಲ್ಲಿ ಅಗ್ನಿಯ ಕೊರತೆಯು ಉಂಟಾಗುತ್ತದೆ. ಇದು ಅಲ್ಲಿ ವಾಸಿಸುವವರಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಪರಿಣಾಮವನ್ನು ಬೀಳುತ್ತದೆ. ಹೀಗೆ ವಾಸ್ತುಶಾಸ್ತ್ರವು ಪ್ರಕೃತಿ ಶಕ್ತಿಗಳ ಸಮತೋಲನಕ್ಕೆ ಅನುಗುಣವಾಗಿ ಮಾಡಿಕೊಳ್ಳಬಹುದಾದಂತಹ ನಿರ್ಮಾಣದ ಶಾಸ್ತ್ರವನ್ನು ತಿಳಿಸುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯನ್ನು ನಿರ್ಮಿಸುವುದರಿಂದ ಅಲ್ಲಿ ವಾಸಿಸುವವರಿಗೆ ಪ್ರಕೃತಿಯ ಶಕ್ತಿಗಳಾದಂತಹ ಅಗ್ನಿ, ಜಲ, ವಾಯು, ಪೃಥ್ವಿ, ಆಕಾಶ, ಕಾಲ, ದಿಕ್ಕು, ಮನಸ್ಸು, ಆತ್ಮ, ಶೂನ್ಯ ಈ ವಿಚಾರಗಳಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ. ಈ ಜ್ಯೋತಿಷ ಶಾಸ್ತ್ರವು ನಿಮ್ಮ ಕರ್ಮಾನುಸಾರ ನೀವು ಪಡೆದಿರುವಂತಹ ನಿಮ್ಮ ಕಾರ್ಯಗಳನ್ನು ದಶಾಭುಕ್ತಿಯ ಸಮಯಾನುಸಾರ ನಿಮಗೆ ನೀಡುತ್ತದೆ. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದುದೆಂದರೆ, ಜ್ಯೋತಿಷ್ಯವು ಯೋಗವನ್ನು ಸೂಚಿಸಿದರೆ ವಾಸ್ತುಶಾಸ್ತ್ರವು ಶಕ್ತಿಯನ್ನು ಸೂಚಿಸುತ್ತದೆ. ಈ ಯೋಗ ಮತ್ತು ಶಕ್ತಿಗಳ ಕೂಡುವಿಕೆಯಿಂದಲೇ ಕಾರ್ಯಸಿದ್ಧಿ ಉಂಟಾಗುತ್ತದೆ. ಉದಾಹರಣೆಗೆ ಹೇಳಬೇಕಾದರೆ, ನಿಮ್ಮ ಜಾತಕದಲ್ಲಿ ನಡೆಯುತ್ತಿರುವಂತಹ ದಶಾಭುಕ್ತಿಗಳು ಉದ್ಯೋಗದಲ್ಲಿ, ವಿದ್ಯಾಭ್ಯಾಸದಲ್ಲಿ, ಆರೋಗ್ಯದಲ್ಲಿ ಉತ್ತಮ ಸಂಯೋಜನೆಗಳನ್ನು ಸೂಚಿಸುತ್ತಿರುತ್ತವೆ. ಇದನ್ನೇ ಯೋಗವೆಂದು ಪರಿಗಣಿಸಬಹುದು. ಆ ಯೋಗವನ್ನು ಈಡೇರಿಸಿಕೊಳ್ಳಲು ನಿಮಗೆ ಪ್ರಕೃತಿ ಶಕ್ತಿಗಳಾದ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಕಾಲ, ದಿಕ್ಕು, ಮನಸ್ಸು, ಆತ್ಮ, ಶೂನ್ಯ ಎಂಬ ಈ ಶಕ್ತಿಗಳ ಅವಶ್ಯಕತೆ ಇದೆ. ಈ ಶಕ್ತಿಗಳ ಸಮತೋಲನವನ್ನು ಕಾಯ್ದುಕೊಳ್ಳಲು ಅಷ್ಟ ದಿಕ್ಕುಗಳು ಸೂಚಿಸುವಂತಹ ತತ್ವಗಳಿಗೆ ಅನುಗುಣವಾಗಿ ಮನೆಯನ್ನ ನಿರ್ಮಿಸಬೇಕು. ಆ ಶಕ್ತಿಗಳ ಸಮತೋಲನವಾಗಲು ನೀವು ನಿರ್ಮಿಸುವಂತಹ ಆ ತತ್ವಗಳಿಗೆ ಅನುಗುಣವಾಗಿ ನಿರ್ಮಿಸುವುದರಿಂದ ಆ ಶಕ್ತಿಗಳ ಸಮತೋಲನವಾಗಲು ಸಹಾಯವಾಗುತ್ತದೆ. ಹೀಗೆ ಜಾತಕದಲ್ಲಿ ದಶಾಭುಕ್ತಿಗಳು ಸೂಚಿಸುವಂತಹ ಯೋಗ ಪ್ರಕೃತಿಯಲ್ಲಿನ ಶಕ್ತಿಗಳನ್ನು ಸಮತೋಲನ ಮಾಡುವುದರಿಂದ ಉತ್ತಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಜೊತೆಗೆ ಜೀವನದಲ್ಲಿ ಕಾರ್ಯ ಯಶಸ್ಸಿಗೆ ಅನುಕೂಲವಾಗುತ್ತದೆ. ಪ್ರಕೃತಿ ಶಕ್ತಿಗಳ ಸಮತೋಲನದ ವಾಸ್ತು ನಕ್ಷೆಗಾಗಿ ಹಿಂದೆ ನಮ್ಮ ಸನಾತನ ವಾಸ್ತು ಮಾರ್ಗವನ್ನು ಸಂಪರ್ಕಿಸಿ. ಧನ್ಯವಾದಗಳು.